ನಮ್ಮ ಅಭಿಪ್ರಾಯದಲ್ಲಿ ನಮ್ಮ ವಕೀಲರ ಪ್ರಕಾರ ಆ ತನಿಖೆ ಅವಶ್ಯಕತೆ ಇರಲಿಲ್ಲ. ರಾಜಕೀಯವಾಗಿ ಹೋರಾಟ ಮಾಡ್ತೀರಾ ಸರ್? ಯಾಕಂದ್ರೆ ನೀವು ಹೇಳ್ತಾ ಇದ್ರಲ್ಲಿ ಷಡ್ಯಂತ್ರ ರಾಜಕೀಯವಾಗಿ ಹೋರಾಟ ಮಾಡ್ತೀವಿ, ಮಾಡಲೇಬೇಕಲ್ಲ. ವಿಪಕ್ಷಗಳು ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ವಿಪಕ್ಷದವರು ಫಸ್ಟ್ ಅವರು ಅವರೆಲ್ಲ ಮಾಡಿದ್ರಲ್ಲ ಹಿಂದೆ ತಪ್ಪುಗಳು. ಈಗ 4 ಜನದ್ದು ಇದೆಯಲ್ಲ ಮುಖ್ಯಮಂತ್ರಿಗಳ, ಯಾರ್ದು ಗವರ್ನರ್ ಅವ್ರ ಹತ್ರ, ಯಾರೋ ಜನಾರ್ದನ್ ರೆಡ್ಡಿ ಅವ್ರದ್ದು, ಜೊಲ್ಲೆ ಅವ್ರದ್ದು, ಮತ್ತು ಕುಮಾರಸ್ವಾಮಿ ಅವ್ರದ್ದು, ಮತ್ತು ಇವರು ನಿರಾಣಿ ಅವ್ರದ್ದು, ಈಗ ಇತ್ತೀಚೆಗೆಲ್ಲ ಬಂತಲ್ಲ ಯಾರ್ದು ಡಿನೋಟಿಫಿಕೇಶನ್ಸ್ದು, ಅದನ್ನೆಲ್ಲ ತನಿಖೆ ಮಾಡಲಿ ಅಂತ ಹೇಳಿ ಅವರು ಕೋರ್ಟಲ್ಲಿದೆ ಸರ್. ಈಗ ಸರ್ ಹೈಕಮಾಂಡ್ ಏನಾದರೂ ರಾಜೀನಾಮೆ ಕೇಳಕ್ಕೆ ಮುಂದಾದ್ರೆ ಹೇಳ್ತಾರೆ ಸರ್ ನೀವು? ಹೈಕಮಾಂಡ್ ರಾಜೀನಾಮೆ ಯಾಕೆ ಕೇಳ್ತಾರೆ? ಕೇಳೋದಿಲ್ಲ, ಖಂಡಿತ ಕೇಳೋದಿಲ್ಲ. ಹೈಕಮಾಂಡು ನಮ್ಮ ಇಡೀ ಮಂತ್ರಿಮಂಡಲ, ಇಡೀ ಶಾಸಕಾಂಗ, ಇಡೀ ಕರ್ನಾಟಕ ಕಾಂಗ್ರೆಸ್ಸು ಸಿದ್ದರಾಮಯ್ಯ ಅವ್ರ ಜೊತೆ ಇದೆ ಸರ್. ಈಗ ಕಾಂಗ್ರೆಸ್ ಹೇಳಿ ಕೇಳಿ ಹೈಕಮಾಂಡ್ ಪಕ್ಷ ಸಾಕಷ್ಟು ನಿರ್ಧಾರಗಳನ್ನು ತೀರ್ಮಾನಗಳನ್ನು ತೆಗೆದುಕೊಂಡಿದೆ. ಈಗ ಹೇಳಿದಂತೆ ಸ್ಟಿಕರ್ ಆಗಿರೋದೇ ಇಲ್ಲ. ಆದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಮುಂದಿನ ದಿನಗಳಲ್ಲಿ ಆಪ್ಷನ್ 2 ಅನ್ನೋದನ್ನ ಏನಾದರೂ ಇಟ್ಕೊಂಡಿದೆಯಾ ಅಥವಾ ಆಪ್ಷನ್ 2 ಇಲ್ವೇ ಇಲ್ವಾ? ಈಗ ಮುಖ್ಯಮಂತ್ರಿಗಳದ್ದು ಏನೂ ತಪ್ಪಿಲ್ಲ ಅಂತ ನಾವು ಹೈಕಮಾಂಡ್ಗೂ ಗೊತ್ತು. ಆದರೆ ಕೆಲವು ಸಂದರ್ಭದಲ್ಲಿ ಈ ರೀತಿ ಮಧ್ಯದಲ್ಲಿ ಕೆಲವು ತೊಂದರೆಗಳು ಬಂದಿದೆ. ಅದರಿಂದ ಅದನ್ನು ಮುಂದೆ ಕಾನೂನು ಹೋರಾಟ ನಾವು ಮಾಡ್ತೀವಿ. ಈಗ ನಮ್ಮ ಪಕ್ಷ ಹೈಕಮಾಂಡು ಮೊದಲಿಂದಲೂ ಇತ್ತು. ಬಿ ಜೆ ಪಿನಲ್ಲಿ ಹೈಕಮಾಂಡು ಅಂದರೆ ಅವ್ರು ಯಾರೂ ಇಲ್ವೇ ಇಲ್ವಲ್ಲ, ಎಲ್ಲ ಗಡಗಡಗಡ ಅನ್ನೋದು. ಓಕೆ, ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಶುರುವಾಗಿದೆ. ಸಿ ಎಂ ರೇಸ್ನಲ್ಲಿರುವ 5-6 ಮಂದಿ ಈಗ FIR ಆಗಲೇಬೇಕಾಗತ್ತೆ. ಈ ನಡುವೆ ದ್ವಿಸದಸ್ಯ ಪೀಠಕ್ಕೆ ಅರ್ಜಿ ಸಲ್ಲಿಸುವಂಥ ಪ್ರಯತ್ನಗಳು ಕೂಡ ಆಗುತ್ತೆ. ಹೈಕಮಾಂಡ್ ಸೂಚನೆ ಕಾಯ್ತಾ ಇರುವಂಥ ಸಚಿವರು ಈಗಾಗಲೇ ಕೆಲವು ಬಾರಿ ಹೈಕಮಾಂಡ್ ಭೇಟಿಯಾಗಿದ್ದಾರೆ ಸಚಿವರು. ಅನೇಕರು ಯಾರು ಅಂತ ನಿಮಗೆ ಗೊತ್ತಿದೆ. ನಾಳೆ CM ಮೇಲ್ಮನವಿ ಸಲ್ಲಿಸ್ತಾರೆ. ಅಂದರೆ ಏಕಸದಸ್ಯ ಪೀಠ ಏನಿತ್ತು, ಒಬ್ಬರೇ ಜಡ್ಜ್ ಇದ್ದರು, ನಾಳೆ ದ್ವಿಸದಸ್ಯ ಪೀಠಕ್ಕೆ ಅಪೀಲ್ ಮಾಡ್ತಾರೆ. ಈಗ ಅದಕ್ಕಿಂತ ಮೊದಲು, ಈಗ ಅಪೀಲ್ ಮಾಡೋದಕ್ಕಿಂತ ಮೊದಲು ದೂರುದಾರರು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಹೋಗಿ ಈ ಕೇಸನ್ನು ದಾಖಲಿಸ್ತಾರೆ, ಮೊಕದ್ದಮೆ ದಾಖಲಿಸ್ತಾರೆ. ಆ ನಂತರ FIR ಆದ ನಂತರ CM ರಾಜೀನಾಮೆ ಕೊಡಬೇಕಾ ಕೊಡಬಾರ್ದಾ? ಕೊಡೋದೇನೆ ಇರ್ತಾರೆ. ಆದರೆ ಹೈಕಮಾಂಡ್ ಆ ಸಂದರ್ಭದಲ್ಲಿ ಯಾವ ತೀರ್ಮಾನವನ್ನು ಕೈಗೊಳ್ಳುತ್ತೆ? ನಾನು ಸುನಿಲ್ ಕುಮಾರ್ ವಕೀಲರ ಹತ್ರ ಕೇಳ್ತಾ ಇದ್ದೆ. ಆಗ ಅವರು ಹೇಳಿದರು, ಅಂದರೆ ಅರವಿಂದ್ ಕೇಜ್ರಿವಾಲ್ ವಿಚಾರಕ್ಕೆ ಬಂದಾಗ ಅರವಿಂದ್ ಕೇಜ್ರಿವಾಲೇ ಹೈಕಮಾಂಡ್. ಆದರೆ ಕಾಂಗ್ರೆಸ್ನಲ್ಲಿ ಹಾಗಲ್ಲ, ಹೈಕಮಾಂಡ್ ಪ್ರತ್ಯೇಕವಾಗಿ ಇದೆ. ಸ್ಮಿತಾ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಬೆಳಕು ಚೆಲ್ತಾರೆ, ನಿರಂತರವಾಗಿ ಇದರ ಬಗ್ಗೆ ಹೇಳ್ತಾನೆ ಇದ್ದರು. ಸ್ಮಿತಾ ಇವತ್ತು ಬೆಳಿಗ್ಗೆ ಕೂಡ ನಾವು ಮಾತಾಡಿದ್ವಿ. ಈಗ 2 ಪಾಯಿಂಟ್ಗಳನ್ನು ಭಾಳ ಮುಖ್ಯವಾಗಿ ಹೇಳ್ತಾ ಇದ್ದಾರೆ. ಯಾಕಂದರೆ ಒಂದು, ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋದಾಗ ಯಾರ ದೂರನ್ನು ಆಧರಿಸಿ ಕೇಸು ದಾಖಲಿಸಬೇಕು ಅಂತ ಬಂದಾಗ ಒಬ್ಬರದು ದೂರು ದಾಖಲಾಗುತ್ತೆ, ಇನ್ನಿಬ್ಬರನ್ನು ಸಾಕ್ಷಿ ಮಾಡಲಾಗುತ್ತೆ. ಆ ನಂತರ FIR. ಈ ನಡುವೆ ಏಕಸದಸ್ಯ ಪೀಠ ಕೊಟ್ಟಂಥ ಆದೇಶ ಏನಿದೆ ಅದನ್ನು ಪ್ರಶ್ನಿಸಿ ದ್ವಿಸದಸ್ಯ ಪೀಠ, 2 ಜಡ್ಜ್ಗಳಿರುವಂಥ ಬೆಂಚ್ಗೆ ನಾಳೆ ಅಪೀಲ್ ಸಲ್ಲಿಸಲಿದ್ದಾರೆ. ಮತ್ತೊಂದು ಕಡೆ FIR ದಾಖಲಾದ ತಕ್ಷಣ ಸುನಿಲ್ ಕುಮಾರ್ ಒಂದು ಮಾತನ್ನು ಹೇಳ್ತಾ ಇದ್ರು. ಯಾಕೆ ಅರವಿಂದ್ ಕೇಜ್ರಿವಾಲ್ ವಿಚಾರಕ್ಕೆ ರಾಜೀನಾಮೆ ಕೊಡಲಿಲ್ಲ ಅಂತ ಹೇಳುವಾಗ, ಅರವಿಂದ್ ಕೇಜ್ರಿವಾಲೇ ಹೈಕಮಾಂಡ್ ಆಮ್ ಆದ್ಮಿ ಪಾರ್ಟಿಗೆ. ಆದರೆ ಇಲ್ಲಿ ಹಾಗಲ್ಲ. ಒಂದು ಕಡೆ ಸಿದ್ದರಾಮಯ್ಯ ಇದ್ದರೆ ಯಾವ ತೀರ್ಮಾನ ಕೈಗೊಳ್ಳಬೇಕು ಅಂತ ನಿರ್ಧಾರ ಮಾಡೋದು ಹೈಕಮಾಂಡ್. FIR ಆದ ನಂತರ ಬದಲಾವಣೆ ಆಗಬಹುದೇನೋ ಅನ್ನುವಂಥ ನಿರೀಕ್ಷೆಗಳಿದೆ. ಈಗ ಲೇಟೆಸ್ಟ್ ಆಗಿ ನಮ್ಮ ಜನರಿಗೆ ತಿಳಿಸುವಂಥ ಮಾಹಿತಿ ನಿಮ್ಮ ಬಳಿ ಏನಿದೆ? ಜಯಪ್ರಕಾಶ್ ಶೆಟ್ಟರ್, ಈ ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಹೆಸರು ಕೇಳೋಕೆ ಸಿಕ್ಕಾಗಿಂದ ವಿರೋಧ ಪಕ್ಷಗಳು ಯಡಿಯೂರಪ್ಪನವರ ಕೇಸನ್ನು ಕಂಪೇರ್ ಮಾಡಿ ಮಾತನಾಡ್ತಿರೋದು. ಅಂದರೆ ಯಡಿಯೂರಪ್ಪನವರ ವಿರುದ್ಧ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಆಯಿತು, ಸ್ಟೆಪ್ ಡೌನ್. ಅಂದರೆ ಮುಖ್ಯಮಂತ್ರಿ ಪದವಿಗೆ ಅವ್ರು ರಾಜೀನಾಮೆ ಕೊಟ್ಟರು, ಸಿದ್ದರಾಮಯ್ಯನವರು ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂಥೇಳಿ. ಈಗ ಸುನಿಲ್ ಕುಮಾರ್ ಅವರು ಹಿರಿಯ ವಕೀಲರು ಹೇಳಿದಂತೆ ಇನ್ ಕೇಸ್ ಏನಾದರೂ FIR ರಿಜಿಸ್ಟರ್ ಆಗೇ ಬಿಡ್ತು ಅಂತಂದರೆ ಹಾಗೆ ಆಗತ್ತೆ. ಕಾನೂನಾತ್ಮಕವಾದ ಪ್ರಕ್ರಿಯೆಗಳು 1-2 ದಿನ ಸಮಯ ಹಿಡಿದ್ರೂ ಕೂಡ FIR ದಾಖಲಾದ ನಂತರದಲ್ಲಿ ನೈತಿಕವಾಗಿ ಮುಂದುವರಲಿಕ್ಕೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಅವಕಾಶಗಳು ಉಳಿಯುತ್ತೋ? ಸಾಂವಿಧಾನಿಕವಾಗಿ ನೀವು ಕೇಳಿದ್ರೆ ಕೆಳಗೆ ಇಳಿಲೇಬೇಕಾ ಸಿದ್ದರಾಮಯ್ಯನವರು ಅಂದರೆ ಇಲ್ಲ, ಎಲ್ಲೂ ಇಲ್ಲ. ನೀವು ಅರವಿಂದ್ ಕೇಜ್ರಿವಾಲ್ ಅವರ ಎಕ್ಸಾಂಪಲ್ ಕೊಟ್ಟ ಹಾಗೆ ಜೈಲಲ್ಲಿದ್ದೇನೆ ಆಡಳಿತ ನಡೆಸಲಿಕ್ಕೆ ಅವಕಾಶ ಇದೆ. ಆದರೆ ಕಾಂಗ್ರೆಸ್ ಈ ದೇಶದ ಒಂದು ಅತ್ಯಂತ ದೊಡ್ಡ ಪಾರ್ಟಿ.
ಹಾಗೆ ಮಾರಲ್ ಗ್ರೌಂಡ್ಸ್ನಲ್ಲಿ ಯೋಚನೆ ಮಾಡುತ್ತಾ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸ್ಬೇಕು ಅನ್ನೋ ನಿರ್ಧಾರಕ್ಕೆ ಬರುತ್ತಾ, ಅದೊಂದು ದೊಡ್ಡ ಪ್ರಶ್ನೆ ಇದೆ. ಕೆಳಗಿಳಿಸ್ಲಿಕ್ಕೆ ಆಪ್ಷನ್ಗಳಿದೆಯಾ ಹೈಕಮಾಂಡ್ ಕೈಯಲ್ಲಿ? ಸಿದ್ದರಾಮಯ್ಯನಂತಹ ಮಾಸ್ ಲೀಡರ್ನ ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿಸೋದು ಅಷ್ಟು ಸುಲಭದ ಟಾಸ್ಕ್ ಅಲ್ಲ. ಬಿಜೆಪಿಯಲ್ಲಿ ಆದ ಬೆಳವಣಿಗೆಗಳನ್ನು ಕಾಂಗ್ರೆಸ್ನವರು ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಯಡಿಯೂರಪ್ಪನವರನ್ನ ಬೇರೆ ಸಂದರ್ಭದಲ್ಲಿ ಕೆಳಗಿಳಿಸಿದಾಗ ಚುನಾವಣೆಯಲ್ಲಿ ಯಾವ ರೀತಿಯಾದ ಪರಿಣಾಮ ಬಂತು, ಹಾಗೆ ಪಕ್ಷದ ಒಳಗೆ ಯಾವ ರೀತಿಯಾದ ಪರಿಣಾಮ ಬೀರ್ತು, ನಾಯಕತ್ವ ಅನ್ನೋ ಆ ಒಂದು ಸ್ಥಾನಮಾನದಲ್ಲಿ ಎಂಥದ್ದೊಂದು ದೊಡ್ಡ ಘಾಸಿ ಉಂಟಾಯಿತು, ಇದೆಲ್ಲವನ್ನ ಗಮನಿಸಿರುವ ಕಾಂಗ್ರೆಸ್ನ ಹೈಕಮಾಂಡ್ ಈ ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಅಂಥದ್ದೊಂದು ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಮುಂದಾಗುತ್ತಾ ಒಂದು ಪ್ರಶ್ನೆ. ಇದರ ಜೊತೆಗೆ ಇನ್ ಕೇಸ್ ಇಲ್ಲ ತನಿಖೆ ಆಗಲಿ, FIR ತಾನೇ ತನಿಖೆ ಆಗಿ ಸಿದ್ದರಾಮಯ್ಯನವರ ಪಾತ್ರ ನಿಜಕ್ಕೂ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗಲಿ, ಆಮೇಲೆ ನಿರ್ಧಾರ ಕೈಗೊಳ್ಳೋಣ, ಈ ಒಂದು ಆಪ್ಷನ್ ಕೂಡ ಇದೆ. ಆದರೆ ಈಗ ಆಲ್ರೆಡಿ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದ್ದ ಚಟುವಟಿಕೆಯನ್ನು ನಾವು ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಬಿತ್ತರಿಸಿದ್ದೀವಿ. ಜಯಪ್ರಕಾಶ್ ಶೆಟ್ರೆ 4-5 ಮಂದಿ CM ರೇಸ್ನಲ್ಲಿದ್ದಾರೆ, ಬಹಿರಂಗ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ದೆಹಲಿ ಟು ಬೆಂಗಳೂರು, ಬೆಂಗಳೂರು ಟು ದೆಹಲಿ ಕಂಟಿನ್ಯೂಸ್ ಟ್ರಿಪ್ ಮಾಡಿದ್ದಾರೆ, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದಿದ್ದಾರೆ. ಇವರೆಲ್ಲ ಸುಮ್ಮನೆ ಕೂರ್ತಾರಾ? DK ಶಿವಕುಮಾರ್ ಅವರು, ಪರಮೇಶ್ವರ್ ಅವರು, MB ಪಾಟೀಲ್, ಸತೀಶ್ ಜಾರಕಿಹೊಳಿ, ಪಟ್ಟಿ ಹೇಳ್ತಾ ಹೋದ್ರೆ 6-7 ಜನರ ಹೆಸರು ಹೇಳ್ಬೋದು. ಇವರೆಲ್ಲರೂ ಕೂಡ ಸುಮ್ಮನೆ ಇರ್ತಾರಾ? ಡೈರೆಕ್ಟಾಗಿ ಹೇಳ್ಬೋದು, ಇಲ್ಲ ಸಿದ್ದರಾಮಯ್ಯನವರೇ ನಮ್ಮ ನಾಯಕ, ಅವರಿಗೆ ನಮ್ಮ ಬೆಂಬಲ, ಏನಾಯ್ತಂತೆ ತನಿಖೆಗೆ ಆದೇಶ ಕೊಟ್ಟರೆ ತನಿಖೆ ಆಗಲಿ ಅಂತ ಹೇಳ್ಬೋದು. ಆದರೆ ಪಕ್ಷದ ಒಳಗೆ ಮಾಧ್ಯಮಗಳ ಕ್ಯಾಮ್ರಾದ ಹಿಂದೆ ನಡೆಯುವ ಚಟುವಟಿಕೆಗಳಿದೆಯಲ್ಲ, ಇನ್ನು ಮೇಲಿಂದ ಈ ಕ್ಷಣದಿಂದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಜಯಪ್ರಕಾಶ್ ಶೆಟ್ರೆ, ಡೆಫಿನೆಟ್ಲಿ, ಯಾಕೆಂತಂದ್ರೆ ಆಲ್ರೆಡಿ ಎಲ್ಲಿ ಈ ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಹೆಸರು ಕೇಳೋಕೆ ಸಿಕ್ಕಾಗಿಂದ ವಿರೋಧ ಪಕ್ಷಗಳು ಯಡಿಯೂರಪ್ಪನವರ ಕೇಸನ್ನು ಕಂಪೇರ್ ಮಾಡಿ ಮಾತನಾಡ್ತಿರೋದು. ಅಂದರೆ ಯಡಿಯೂರಪ್ಪನವರ ವಿರುದ್ಧ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಆಯಿತು, ಸ್ಟೆಪ್ ಡೌನ್. ಅಂದರೆ ಮುಖ್ಯಮಂತ್ರಿ ಪದವಿಗೆ ಅವ್ರು ರಾಜೀನಾಮೆ ಕೊಟ್ಟರು, ಸಿದ್ದರಾಮಯ್ಯನವರು ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂಥೇಳಿ. ಈಗ ಸುನಿಲ್ ಕುಮಾರ್ ಅವರು ಹಿರಿಯ ವಕೀಲರು ಹೇಳ್ದಂತೆ ಇನ್ ಕೇಸ್ ಏನಾದರೂ FIR ರಿಜಿಸ್ಟರ್ ಆಗೇ ಬಿಡ್ತು ಅಂತಂದರೆ ಹಾಗೆ ಆಗತ್ತೆ. ಕಾನೂನಾತ್ಮಕವಾದ ಪ್ರಕ್ರಿಯೆಗಳು ಒಂದೆರಡು ದಿನ ಸಮಯ ಹಿಡಿದ್ರೂ ಕೂಡ FIR ದಾಖಲಾದ ನಂತರದಲ್ಲಿ ನೈತಿಕವಾಗಿ ಮುಂದುವರಲಿಕ್ಕೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಅವಕಾಶಗಳು ಉಳಿಯುತ್ತೋ? ಸಾಂವಿಧಾನಿಕವಾಗಿ ನೀವು ಕೇಳಿದ್ರೆ ಕೆಳಗೆ ಇಳಿಲೇಬೇಕಾ ಸಿದ್ದರಾಮಯ್ಯನವರು ಅಂದರೆ ಇಲ್ಲ, ಎಲ್ಲೂ ಇಲ್ಲ. ನೀವು ಅರವಿಂದ್ ಕೇಜ್ರಿವಾಲ್ ಅವರ ಎಕ್ಸಾಂಪಲ್ ಕೊಟ್ಟ ಹಾಗೆ ಜೈಲಲ್ಲಿದ್ದೇನೆ ಆಡಳಿತ ನಡೆಸಲಿಕ್ಕೆ ಅವಕಾಶ ಇದೆ. ಆದರೆ ಕಾಂಗ್ರೆಸ್ ಈ ದೇಶದ ಒಂದು ಅತ್ಯಂತ ದೊಡ್ಡ ಪಾರ್ಟಿ. ಹಾಗೆ ಮಾರಲ್ ಗ್ರೌಂಡ್ಸ್ನಲ್ಲಿ ಯೋಚನೆ ಮಾಡುತ್ತಾ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸ್ಬೇಕು ಅನ್ನೋ ನಿರ್ಧಾರಕ್ಕೆ ಬರುತ್ತಾ, ಅದೊಂದು ದೊಡ್ಡ ಪ್ರಶ್ನೆ ಇದೆ. ಕೆಳಗಿಳಿಸ್ಲಿಕ್ಕೆ ಆಪ್ಷನ್ಗಳಿದೆಯಾ ಹೈಕಮಾಂಡ್ ಕೈಯಲ್ಲಿ? ಸಿದ್ದರಾಮಯ್ಯನಂತಹ ಮಾಸ್ ಲೀಡರ್ನ ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿಸೋದು ಅಷ್ಟು ಸುಲಭದ ಟಾಸ್ಕ್ ಅಲ್ಲ. ಬಿಜೆಪಿಯಲ್ಲಿ ಆದ ಬೆಳವಣಿಗೆಗಳನ್ನು ಕಾಂಗ್ರೆಸ್ನವರು ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಯಡಿಯೂರಪ್ಪನವರನ್ನ ಬೇರೆ ಸಂದರ್ಭದಲ್ಲಿ ಕೆಳಗಿಳಿಸಿದಾಗ ಚುನಾವಣೆಯಲ್ಲಿ ಯಾವ ರೀತಿಯಾದ ಪರಿಣಾಮ ಬಂತು, ಹಾಗೆ ಪಕ್ಷದ ಒಳಗೆ ಯಾವ ರೀತಿಯಾದ ಪರಿಣಾಮ ಬೀರ್ತು, ನಾಯಕತ್ವ ಅನ್ನೋ ಆ ಒಂದು ಸ್ಥಾನಮಾನದಲ್ಲಿ ಎಂಥದ್ದೊಂದು ದೊಡ್ಡ ಘಾಸಿ ಉಂಟಾಯಿತು, ಇದೆಲ್ಲವನ್ನ ಗಮನಿಸಿರುವ ಕಾಂಗ್ರೆಸ್ನ ಹೈಕಮಾಂಡ್ ಈ ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಅಂಥದ್ದೊಂದು ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಮುಂದಾಗುತ್ತಾ ಒಂದು ಪ್ರಶ್ನೆ. ಇದರ ಜೊತೆಗೆ ಇನ್ ಕೇಸ್ ಇಲ್ಲ ತನಿಖೆ ಆಗಲಿ, FIR ತಾನೇ ತನಿಖೆ ಆಗಿ ಸಿದ್ದರಾಮಯ್ಯನವರ ಪಾತ್ರ ನಿಜಕ್ಕೂ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗಲಿ, ಆಮೇಲೆ ನಿರ್ಧಾರ ಕೈಗೊಳ್ಳೋಣ, ಈ ಒಂದು ಆಪ್ಷನ್ ಕೂಡ ಇದೆ. ಆದರೆ ಈಗ ಆಲ್ರೆಡಿ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದ್ದ ಚಟುವಟಿಕೆಯನ್ನು ನಾವು ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಬಿತ್ತರಿಸಿದ್ದೀವಿ. ಜಯಪ್ರಕಾಶ್ ಶೆಟ್ರೆ 4-5 ಮಂದಿ CM ರೇಸ್ನಲ್ಲಿದ್ದಾರೆ, ಬಹಿರಂಗ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ದೆಹಲಿ ಟು ಬೆಂಗಳೂರು, ಬೆಂಗಳೂರು ಟು ದೆಹಲಿ ಕಂಟಿನ್ಯೂಸ್ ಟ್ರಿಪ್ ಮಾಡಿದ್ದಾರೆ, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದಿದ್ದಾರೆ. ಇವರೆಲ್ಲ ಸುಮ್ಮನೆ ಕೂರ್ತಾರಾ? DK ಶಿವಕುಮಾರ್ ಅವರು, ಪರಮೇಶ್ವರ್ ಅವರು, MB ಪಾಟೀಲ್, ಸತೀಶ್ ಜಾರಕಿಹೊಳಿ, ಪಟ್ಟಿ ಹೇಳ್ತಾ ಹೋದ್ರೆ 6-7 ಜನರ ಹೆಸರು ಹೇಳ್ಬೋದು. ಇವರೆಲ್ಲರೂ ಕೂಡ ಸುಮ್ಮನೆ ಇರ್ತಾರಾ? ಡೈರೆಕ್ಟಾಗಿ ಹೇಳ್ಬೋದು, ಇಲ್ಲ ಸಿದ್ದರಾಮಯ್ಯನವರೇ ನಮ್ಮ ನಾಯಕ, ಅವರಿಗೆ ನಮ್ಮ ಬೆಂಬಲ, ಏನಾಯ್ತಂತೆ ತನಿಖೆಗೆ ಆದೇಶ